ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷಾದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ಕುಂದ್ರ ಬೇಡ್ರ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ಒಂದು ಭಾರಿ ಖುಷಿ ಸುದ್ದಿ ಜೊತೆಗೆ ಇವತ್ತಿನ ಮಿರ್ಚಿ ಮಂಡಕ್ಕಿ ಶುರು ಮಾಡೋಣ ಅಂತ ಬಂದ್ಬಿಟ್ಟಿನಿ. ಏನಂತೀರಿ? ಇಡೀ ದೇಶನೇ ಖುಷಿ ಪಡುವಂತಹ ಸುದ್ದಿ ನೋಡ್ರಪ್ಪ ಇದು. ನಮ್ಮ ಭಾರತದ ಚಾಂಪಿಯನ್ ಇನ್ನ 19 ವರ್ಷದ ಡಿ ಗುಕೇಶ್ ಅವರು ವಿಶ್ವದ ನಂಬರ್ 1 ಚೆಸ್ ಆಟಗಾರನನ್ನೇ ಸೋಲಿಸ್ಬಿಟ್ರು. ಪಾಪ ಸೋತಿದ್ದು ಇಷ್ಟು ದಿನ ನಂಬರ್ 1 ಪಟ್ಟದಾಗಿದ್ರಲ್ಲ, ಹಿಂಗಾಗಿ ಮನಸ್ಸಿಗೆ ಹಚ್ಕೊಂಡು ಬೆಂಚ್ ಕೊಟ್ಟಿ ಮನಸ್ಸಿಗೆ ಹಚ್ಕೊಂಡು ಎದ್ದು ಹೋಗಬಿಟ್ರು. My God! ಕಂಗ್ರಾಚುಲೇಷನ್ ಗುಕೇಶ್ ಅವರೇ. ಹಿಂಗೆ ಭಾರತದ ಕೀರ್ತಿ ಪತಾಕೆಯನ್ನ ಮತ್ತಿಷ್ಟು ಎತ್ತರಕ್ಕೆ ಹಾರಿಸ್ತಿರ್ಯಪ್ಪ. ಸಾಕ್ ಬಿಡ್ರಿ, ಮತ್ ಜಾಸ್ತಿ ಮಾತಾಡ್ಲಿಕ್ಕೆ ಹೋದ್ರ ನಂದೇ ಒಂದು ದೊಡ್ಡ ಭಾಷಣ ಆಗ್ಬಿಡ್ತೈತಿ. ಈ ಮಾಮೂಲಾಗಿ ನಮ್ಮ ಖಡಕ್ ವಿಷಯಕ್ಕೆ ಬರೋಣ, ಮಿರ್ಚಿ ಮಂಡಕ್ಕಿ ವಿಷಯಕ್ಕೆ. ಖಡಕ್ ಅಂದು ಕೂಡ್ಲೆ ನೆನಪಾಯ್ತು ನೋಡ್ರಿ. ಈಗೆಲ್ಲ ಹೆಂಗ್ ಗೊತ್ತಾ, ಇನ್ಸ್ಟಂಟ್ ಕಾಲ ನೋಡ್ರಿ. ಯಾರಿಗೂ ಏನ್ ಪೇಶನ್ಸ್ ಇಲ್ಲ, ತಾಳ್ಮೆ ಅನ್ನೋದಿಲ್ಲ, ಎಲ್ಲಾನು ಇನ್ಸ್ಟಂಟ್ ಆಗೇ ಆಗ್ಬೇಕು. ಅದ್ರಾಗಂತೂ UP-ನ್ಯಾಗ ಅಷ್ಟೇ ನೋಡ್ರಪ್ಪ, ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ಬರೀ ಯೋಗಿಜಿ ಅಷ್ಟೇ ಅಲ್ರಿ, ಅವ್ರ ಕಡೆಯಿಂದ ಯೋಗಿ ನಾಡಿನ ಹಿಂದೂಗಳು ಸಹಿತ ಅವ್ರನ್ನೇ ಫಾಲೋ ಮಾಡ್ಲಿಕತ್ತಾರ ಅನ್ಸ್ಲಿಕತ್ತದ. ಹಿಂಗೆ ಇಬ್ಬರ ನಡುವ ಯೋಗಿಜಿ ಪರ ಮತ್ತ ವಿರೋಧದ ಚರ್ಚೆ ನಡಿಲಿಕತ್ತಿತ್ತು. ಅದ್ ಹೆಂಗ್ ಆಗ್ಲಿಕತ್ತಿತ್ತು ಅನ್ನೋದನ್ನ ಒಂದ್ಸಲ ನೋಡ್ರಿ, ಕೇಳಿಸ್ಕೋರ್ ನೀವು. देखिए, अगर पिता को आप आरोप लगा रहे हैं पर अब बेटे राजनीति में आ रहे हैं तो उनके लिए क्या कहेंगे? जरूरी थोड़ी ना कि अगर पिता चोर है तो बेटा भी चोर ही निकले। मेरी एक बात सुनिए मैडम, जैसी जिसकी मैन्युफैक्चरिंग होती है वैसी उसकी औलाद होती है। जब बाप का DNA खराब है तो बेटे का कैसे निकल जाएगा? औरंगजेब के घर में, जिसका औलाद ही ना हो, के घर में सुनो औलाद ही ना हो, सुन तो लीजिए सर, जिसका औलाद नहीं है उसको कोई बात नहीं है, क्या बोलोगे? क्या बोलोगे? ना मोदी की औलाद है ना योगी की औलाद है, तो तुम्हारी औलाद के बारे में क्या सोचेगी? हाँ तो कैसे नहीं सोचेगी? ये मैं बताता हूँ, सुनो इनके पता क्या है, मैं बता रहा हूँ। देखो, मैं इनके बारे में एक बात बताना चाहता हूँ। ऐसे लोग हैं बहुत परेशान आत्मा है। ये राहुल गांधी का नाम क्यों नहीं लिया? कुछ लग रहा है राहुल गांधी का नाम लिया नहीं, नेता का नाम नहीं लिया ना। लो नाम क्यों? उसने शादी कर ली, उसके 4 बच्चे, उसने तो शादी नहीं करी। नाम है उसमें हमारा राहुल गांधी का भी लो नहीं, नाम लेंगे सिर्फ मोदी योगी का। तेज प्रताप यादव के बारे में बोलो, किसी लड़की की फोटो डालना, क्यों बोले? बोलने के लिए कान में दम होना चाहिए कि गलत को गलत, सही को सही बोल सको। समझ लो मेरी बात को? ಇಷ್ಟೇ ಅಲ್ರಿ, ಇನ್ನ ಕಡಿ ಕೈತಿ ಭಾರಿ ಮಜಾ ಕೇಳಿಸ್ಕೋರಿ. तेज प्रताप यादव को नहीं बोलेंगे कि किसी बहन का बलात्कार करा, किसी बेटी को, एक बेटी जिसको 12 साल तक शादी करा, 2 साल बाद उसको निकाला, उसको मारा पीटा, वीडियो है, और दूसरी लड़की के साथ रिलेशनशिप में। बोलो लालू प्रसाद यादव के बारे में दम है तो बोलो। गलत है तो गलत क्या नाम लेकर बोलो? लालू प्रसाद यादव चारा चोर है। बोलो बोलो होना चाहिए बोलने के लिए, काय के लिए बोले? सुनो मेरी बात, मैं तुम्हें बोल रहा हूँ, सुनो मैं तुम्हें इनको एक चीज बोल रहा हूँ, सुनो इधर मैं इससे कह रहा हूँ, मैंने इतना बोल दिया, ये मेरे मुख्यमंत्री है उत्तर प्रदेश के, योगी बाबा, माँ कसम इस भगवे की, और हाथ पे छत्रपति शिवाजी महाराज। तो योगी जी के बारे में उल्टा बोल दे, बोल तुम्हारा बाप है योगी, ಇನ್ಸ್ಟಂಟ್ ರಿಪ್ಲೈ ಅಂದ್ರ ಇದೇ ನೋಡ್ರಪ್ಪ. ಇನ್ನವ ತನ್ನ ಜೀವನದಾಗ ಯೋಗಿಜಿ ಹೆಸರು ಹೇಳಲಿಕ್ಕೆ ಕಾಣೋದಿಲ್ಲ ಅನ್ಸ್ತೈತಿ. ಆದ್ರೂ ನೋಡ್ರಿ, ನೀವು ವ್ಯತ್ಯಾಸ ಹೆಂಗೈತೆ ಅಂತ ನೋಡ್ಬೇಕು. ಒಂದ್ ರಾಜ್ಯದಾಗ ಮತ್ತೊಂದ್ ರಾಜ್ಯಕ್ಕೆ ಹೋಲಿಸಿದಾಗ ಹೆಂಗಿರ್ತದ. UP-ನ್ಯಾಗ ಒಂಥರ ಕತಿ ಆದ್ರ ಅಲ್ಲೇ ಬಾಜು ವೆಸ್ಟ್ ಬೆಂಗಾಲ್ನಾಗ ಬ್ಯಾರೇದೇ ಕತಿ ಐತಿ. ಹಿಂದೂ ಅಂತ ಅಂದ್ರ ಸಾಕು, ದೀದಿ ಅದಾರಲ್ಲ, ಮನಿ ಬಾಗ್ಲಿಗೆ ಪೊಲೀಸರನ್ನ ಕಳಿಸಿ ಎಳ್ಕೊಂಡ್ ಹೋಗ್ಬಿಡ್ತಾರ. ಪಶ್ಚಿಮ ಬಂಗಾಳ ಭಾರತದಾಗ ಐತಿಯೋ ಬಾಂಗ್ಲಾದಾಗ ಐತಿಯೋ ಅಂತ ಒಂದೊಂದ್ಸಲ ನನಗೆ ಕನ್ಫ್ಯೂಸ್ ಆಗ್ತೈತಿ ನೋಡ್ರಿ. ಇದೆಲ್ಲ ಅದ್ ಯಾವಾಗ ಸರಿ ಹೋಗ್ತೈತೋ ಏನು. ಆದ್ರೆ ಈ ಸಲ ಮೋಟಾ ಭಾಯ್ ಅವರಂತೂ ದೀದಿ ಬಾಲ ಕಟ್ ಮಾಡಿ ಮೂಲಿಗೆ ಒಗಿಲಿಕ್ಕೆ ಎಲ್ಲ ಪ್ಲಾನ್ ಮಾಡ್ಕೊಂಡಂಗ್ ಕಾಣ್ಲಿಕ್ಕತ್ತದ. सारे हजारों की संख्या में बैठे हुए मेरे मंडल के पदाधिकारियों को ये वादा करना चाहता हूं
कि यहाँ तृणमूल की सरकार जाते ही हमारे कार्यकर्ताओं के हत्या के अपराधियों को जमीन में गाड़ा है तो भी बाहर निकालकर सजा करने का काम करे। ಬರೇ ಪಶ್ಚಿಮ ಬಂಗಾಳ ಉತ್ತರ ಪ್ರದೇಶ ಅಂತ ಅರ್ಲಿಕತ್ತೀರಿ. ನಮ್ಮ ರಾಜ್ಯದ ಕತಿ ಏನಾಗೈತೆ ಅಂತ ಸ್ವಲ್ಪ ಹೇಳ್ರಿ ಅಂದ್ರೆ ನೀವು ಹೇಳೋಣಲ್ರಿ. ನಮ್ಮ ರಾಜ್ಯದ ಕತಿನೂ ಹೇಳೋಣ. ಆದ್ರ ನಮ್ಮವ್ರು ಏನದಾರಲ್ಲ ನಮ್ಮ ರಾಜ್ಯದವರು ಬಹಳ ವಿಶಾಲ ಹೃದಯದವ್ರು ಬಿಡ್ರಪ್ಪ. ಇಷ್ಟು ದಿನ ಎಲ್ಲಾರನು ಯಾವ ರಾಜ್ಯದವ್ರು ಬಂದ್ರು ಬಿಟ್ಕೊಂಡ್ ಹಂಗ ಬೆಂಗಳೂರೇ ನಮ್ದು ಅನ್ನೋ ಲೆವೆಲ್ ಈಗ ಆಡ್ಲಿಕ್ಕೆ ಶುರು ಹಚ್ಕೊಂಡಾರ. ಈಗ ಯಾಕಂತ ಹೇಳ್ತೀನಿ ಕೇಳ್ರಿ. ಮೊನ್ನೆ ನೋಡಿದ್ರ ಬ್ಯಾಂಕ್ ಮ್ಯಾನೇಜರ್ ರಂಪಾಟ ನೆನಪೈತಿಲ್ಲ ಹೆಂಗ್ ಮಾಡ್ಲಿಕ್ಕತ್ತಿದ್ರಿ ಎಂತ ಪರಿ. ಈಗ ನೋಡಿದ್ರ ಪಾಪ ಆಟೋ ಡ್ರೈವರ್ ಮ್ಯಾಲ ಹೊಡಿಲಿಕ್ಕೆ ಹೊಂಟಾರ, ಚಪ್ಪಲ್ಲೇ ಹೊಡಿತಾರಂತ. ಎಂತ ಪರಿ ಇರ್ಬೇಕಿದು ತೀರಾ. मारो चलेगा मारो वीडियो बनाएगा ना बना रहे मारो बना वीडियो चल बना वीडियो ಅದ್ ಯಾರ ಹೆತ್ತ ಮಗಳೋ ಏನೋ ಏನ್ ಮಾಡೋಣ ಹೇಳ್ರಿ. ಪಾಪ ಆಟೋ ಡ್ರೈವರ್ ತಿರುಗಿಸಿ ಹೊಡೆದಿದ್ರ 3 ದಿನ ಏಳ್ಲಿಕ್ಕೆ ಆಗ್ಲಿಕ್ಕತ್ತಿರ್ಲಿಲ್ಲ. ಹಂಗಿತ್ತು ಪರಿಸ್ಥಿತಿ. ಹೆಣ್ಮಗಳಂತ ಹೇಳಿ ಪಾಪ ಹೋಲಿ ಅಂತ ಹೇಳಿ ಬಿಟ್ಟಾರ ಕಾಣ್ತದ. ಆದ್ರೂ ನಮ್ಮ ಕನ್ನಡಿಗರನ್ನ ಕೆಣಕದ್ರ, ಅದರಾಗೂ ಆಟೋ ಡ್ರೈವರ್ಗಳನ್ನ ಕೆಣಕದ್ರ ಸುಮ್ಮನೆ ಬಿಟ್ಬಿಡ್ತೀವಿ ಅಂತ ಹೇಳ್ರಿ. ಅದ್ ಯಾರ ಮಗಳರೇ ಆಗಿಲ್ರಿ, ಕಾಲಿಗೆ ಬಿದ್ದ ಕ್ಷಮೆ ಕೇಳೇಬೇಕು. ಕೇಳೇಬಿಟ್ಲಿ ನೋಡ್ರಿ ಮತ್ತ. We respect every auto driver, cab driver or BMTC driver. She is like brother. Don't feel like that. हमारे यहाँ पहले No. You come. She is like your brother or your sister. Don't feel like that. Sorry. ಕನ್ನಡ ಜನಕ್ಕೆ ನಾನು ಅಪ್ಪಂಗಲ್ಲ ನೋವಾಗಿರೋದು. ಇಡೀ ಕರ್ನಾಟಕ ಜನಕ್ಕೆಲ್ಲ ಅವಮಾನ ಆಗೈತೆ ಇದು. ನನಗ್ ತಪ್ಪಾಯ್ತು ಅಂತ ಕೇಳೋದ್ರ ಪರವಾಗಿಲ್ಲ, ಕನ್ನಡ ಜನಕ್ಕೆ ಅವರು ಮಂಡಿ ಊರು ಸಮರ್ಪಣೆ ಕೇಳ್ಬೇಕು. ಅದ್ರಲ್ಲೂ ನಮ್ಮ ಆಟೋ ಚಾಲಕರು ಅನ್ನೋದಕ್ಕಿಂತ ಹೆಚ್ಚಾಗಿ ಎನಿವನ್ ಡ್ರೈವರ್ಗೆ ಅವ್ರು ಸಮರ್ಪಣೆ ಕೇಳ್ಬೇಕು. ಕನ್ನಡ ಜನಕ್ಕೆ, ಕನ್ನಡ ಭಾಷೆಗೆ, ಕರ್ನಾಟಕದಲ್ಲಿರೋ ಡ್ರೈವರ್ಸ್ಗೆ ಅವ್ರು ಸಮರ್ಪಣೆ ಮಂಡಿ ಊರು ಕೇಳ್ಬೇಕು. ಕನ್ನಡಿಗರು ಎಲ್ಲ ಕನ್ನಡಿಗರು ದಯವಿಟ್ಟು ನಮ್ಮನ್ನ ಕ್ಷಮಿಸಿ. ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ನೀಲ್ ಡೌನ್ ಡ್ರೈವರ್ಸ್ಗಳಿಗೂ ಎಲ್ಲ ಕನ್ನಡಿಗರಿಗೂ ನಾನು ಕ್ಷಮೆ ಕೇಳ್ತೀನಿ. ಇನ್ನೊಂದ್ಸರಿ ಈ ತರ ನಾನು ಇನ್ನೊಂದು ಸರಿ ಕನ್ನಡಿಗರಿಗೆ ಕರ್ನಾಟಕದ ಬಗ್ಗೆ ನಾನು ಈ ತರ ಮಾತಾಡಲ್ಲ. ದಯವಿಟ್ಟು ಎಲ್ಲರೂ ಕ್ಷಮೆ. ಎಲ್ಲರೂ ಕ್ಷಮಿಸಿ. ಅದಕ್ಕೆ ಹೇಳೋದ್ರಿ, ತಗ್ಗಿ ಬಗ್ಗಿ ನಡಿಬೇಕಂತ ಹೇಳಿ ಹಿಂಗ ಸೊಕ್ಕು ಧಿಮಾಕು ತೋರ್ಸದ್ರ ಹಿಂಗೆ ಆಗ್ತೈತಿ. ಕರ್ನಾಟಕದಾಗ ಕನ್ನಡಿಗನೇ ಸಾರ್ವಭೌಮ. ಇದು ಮಾತ್ರ ನೆನ್ಪಿಟ್ಕೋಬೇಕು, ಯಾರು ಮರಿಬಾರ್ದಂತೀನಿ ನಾನು. ನಮಸ್ಕಾರ ಸ್ನೇಹಿತರೆ. ಈಗೇನು ತಾವೆಲ್ಲ ನೋಡಿರ್ಬೇಕು, ಒಂದು 10 ನಿಮಿಷದಿಂದ ಒಂದು ವಿಡಿಯೋ ಪೋಸ್ಟ್ ಮಾಡಿದೆ. ಇದೇ ಡ್ರೈವರ್ಗೆ ಆ ಲೇಡೀಸ್ ಅಲ್ಲೇ ಮಾಡಿರೋ ಅಂಥದ್ದು. ಏನಕ್ಕೆ ಈ ಲೈವ್ ಮಾಡ್ತಾರ ವಿಚಾರ ಅಂದ್ರೆ, ಈಗ ನೋಡಿ ಡ್ರೈವರ್ ಇಲ್ಲಿ ಬಂದು ನಿಂತಿದ್ದಾನೆ, ಚಪ್ಪಿಲ್ ಹೊಡೆದಿರೋ ಅಂತ ಚಪ್ಪರ್ ಮುಂದೆ ಇಲ್ಲಿ ಬಂದಿಲ್ಲ. ಪೊಲೀಸರು ಕೇಳಿದ್ರೆ ಇನ್ನು ಬರ್ಬೇಕು ನೋಡೋಣ ಅಂತ ಹೇಳ್ತಾರೆ. ಯಾಕೆಂದ್ರೆ ಇವತ್ತು ಎಲ್ಲಿಂದ ನಾವು ಹೊರ ರಾಜ್ಯದಿಂದ ಬಂದಂತವ್ರು ಇಲ್ಲಿ ದುಡ್ಕೊಂಡ್ ತಿನ್ನಕ್ಕೆ ಹೋಗ್ತಾ ಇಲ್ಲ ಅವ್ರ ರಾಜ್ಯದಲ್ಲಿ. ಇಲ್ಲಿ ಬಂದ್ಬಿಟ್ಟು ಡ್ರೈವರ್ಗಳ ಮೇಲೆ ಚಪ್ಪಿಲ್ ಅಲ್ಲೇ ಮಾಡ್ತಾರೆ ಅಂದ್ರೆ ಎಲ್ಲೂ ಬಂದೈತೆ ಕರ್ನಾಟಕ? ಕನ್ನಡ ಎಲ್ಲೂ ಬಂದೈತೆ? ಕನ್ನಡದ ಅಸ್ತಿತ್ವ ಎಲ್ಲೂ ಬಂದೈತೆ? ಏನ್ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಇವತ್ತು ರೋಡಲ್ಲಿ ಹೊಡೆದಿರೋ ಅಂತವ್ರು ನಾಳೆ ಮನೆಗೆ ನುಗ್ಗಿ ಹೊಡ್ತಾರೆ ಒಬ್ಬೊಬ್ರ ಕನ್ನಡಿಗರು. ಅರ್ಥ ಮಾಡ್ಕೊಳ್ಳಿ. ಯಾಕೆಂದ್ರೆ ಇವ್ರು ಗಾಡಿ ಟೆಚ್ಚು ಮಾಡಿಲ್ಲ. ಇವ್ರು ಹೇಳ್ತಾನೆ ಇದಾರೆ ಅಲ್ಲೆಲ್ಲ CCTV ಚೆಕ್ ಮಾಡಿಸಿ ಅಂತ. ಅವ್ರು ಹೆಂಗ್ ಹೊಡೆದಿದ್ದಾಳೆ ಅಂದ್ರೆ ಆ ವಿಡಿಯೋ ನೋಡಿದ್ರೆ ನಮ್ಗೆ ಬೇಜಾರಾಗ್ಬಿಡುತ್ತೆ. ಯಾಕೆಂದ್ರೆ ಈ ಅಪ್ಪ ಸುಮ್ಮನೆ ಇರ್ಬೋದು, ಅದೇ ಜಾಗದಲ್ಲಿ ಬೇರೆ ಯಾರು ಇದ್ರೆ ಖಂಡಿತ ಸುಮ್ಮನೆ ಇರ್ತಿರ್ಲಿಲ್ಲ. ಅವಳು ಲೇಡೀಸ್ ಅನ್ನೋದಕ್ಕೋ ಏನಕ್ಕೋ ಬೆಲೆ ಕೊಟ್ಟಿರ್ಬೋದು. ಖಂಡಿತವಾಗಿ ಇದನ್ನ ಯಾವ್ದೇ ಕಾರಣಕ್ಕೂ ಬಿಡಲ್ಲ. ಅವಳು ಇಲ್ಲಿ ಬರ್ಲೇಬೇಕು. ಕರ್ನಾಟಕದಿಂದ ಅವ್ಳು ಗಡಿಪಾರ ಆಗ್ಬೇಕು. ಅಲ್ಲಿ ಗಂಟ ಬಿಡಲ್ಲ. ಏನೋ ಬಂದಿದ್ದೀರಿ ನೋಡೋಣ ಏನಾಗುತ್ತೆ ಅಂತ. ಎಲ್ಲರೂ ದಯವಿಟ್ಟು ಚಾಲಕರು ಇದ್ದೀರಾ, ಬೆಳ್ಳಂಡೂರು ಪೊಲೀಸ್ ಸ್ಟೇಷನ್ ಹತ್ರ ಬರ ಅಂತ ಕೆಲಸ ಮಾಡಿ. ಅಲ್ಲೇನಾಯ್ತು ಅನ್ನೋದನ್ನ ಡ್ರೈವರ್ ತಿಳಿಸ್ಕೊಡ್ತಾರೆ. ನಿಮ್ಮ ಹೆಸರು ಹೇಳ್ಬಿಟ್ಟು ಹೇಳಿ. ಓಕೆ ಸರ್. ಏನಿಲ್ಲ ಅಣ್ಣ, ನಾನು ರೈಟ್ ಅಲ್ಲಿ ಹೋಗ್ತಿದ್ದೆ, ಲೆಫ್ಟ್ ಅಲ್ಲಿ ಅವ್ರು ಹೋಗ್ತಿದ್ರು. ಗಾಡಿ ಏನ್ ಟಚ್ ಆಗಿತ್ತಿಲ್ಲ, ಪಕ್ಕದಲ್ಲೇ ಹೋಗ್ತಾ ಇತ್ತು. ಪಕ್ಕದಲ್ಲಿ ಹೋದೆ, ಅದ್ ನಿಜ. ಗಾಡಿ ಬಟ್ಟೆಗೂ ಕೂಡ ಟಚ್ ಆಗಿಲ್ಲ. ಸುಮ್ನೆ ಏಕೆ ಕಿರಿಚ್ಕೊಂಡ್ಲು ಅಂದ್ಬಿಟ್ಟು ನಾನು ಗಾಡಿ ನಿಲ್ಲಿಸಿದ ತಕ್ಷಣ ಬಂದು
ಮಾಡೋದು ಹೋದ್ಲು ಏನಕ್ಕೆ ಬೈತಿದೆ ಅಂತ ಕೇಳೋದು ಚಪ್ಪಲಿ ಹೊಡಿತೀನಿ ಅಂದ್ರೆ ಏನ್ ಹೊಡಿತೀಯ ಅಂದ್ರೆ ಅಷ್ಟೊತ್ತಿಗೆ ಚಪ್ಪಲಿ ಹೊಡೆದು ಆಮೇಲೆ ಇವನು ಫ್ರೆಂಡು ವಿಡಿಯೋ ಮಾಡ್ಕೊ ಅಂತ ಆಮೇಲೆ ವಿಡಿಯೋ ಮಾಡ್ತೀನಿ ನೋಡಿ. ಯಾಕೆ ಅಂದ್ರೆ ಇವತ್ತು ಲೇಡೀಸ್ ಮೇಲೆ ಏನೇ ಮಾಡಿದ್ರು ಏನೋ ನಾವು ವಿಡಿಯೋ ಮಾಡಿಲ್ಲ ಅಥವಾ ಸಾಕ್ಷಿ ಪುರಾವೆ ಇಲ್ಲ ಅಂದ್ರೆ ಇವ್ನು ಇಷ್ಟೊತ್ತು ಒಳಗೆ ಕೂರಿಸ್ಬಿಟ್ಟಿರೋರು. ಏನ್ ಹೇಳಿ, ಡ್ರೈವರ್ ಏನೋ ಮಾಡಿದ್ರು. ಇವತ್ತು ಆಟೋದವರು 10 ರೂಪಾಯಿ 20 ರೂಪಾಯಿ ಕೇಳಿದ್ರು ಟ್ವಿಟ್ ಮಾಡ್ತಾರೆ. ಡ್ರೈವರ್ 10 ರೂಪಾಯಿ 20 ರೂಪಾಯಿ ಕೇಳಿದ್ರೆ ಇವತ್ತು ರೋಡಲ್ಲಿ ಹೊಡೆದವ್ರೆ. ಅವ್ರ ಮರ್ಯಾದೆ ಏನಾಗಬೇಕು? ಅವ್ರ ಮನೆಯಿಂದ ತಂದಾಗ್ತಾಳೆ ಅವಳು. ಖಂಡಿತವಾಗಿ ಅವಳನ್ನ ಬೆಂಗಳೂರು ಬಿಟ್ಟು ಓಡಿಸ ಅಂತ ಕೆಲಸ ಮಾಡಬೇಕು. ಅವಳ ಮೇಲೆ FIR ಆಗಬೇಕು. ಯಾವುದೇ ಕಾರಣಕ್ಕೂ ಅವಳ ಮೇಲೆ FIR ಆಗಿ ಅವಳನ್ನ ಇಲ್ಲಿ ಕರ್ಸಗಂಟು ಸಹ ನಾವ್ ಯಾವುದೇ ಕಾರಣಕ್ಕೂ ಹೋಗಲ್ಲ. ಇನ್ನು ಸುಮಾರು ಜನ ಬರ್ತಾ ಇದಾರೆ. ಬರ ಅಂತವ್ರು ನೋಡಿ, ಬೆಳ್ಳಂದೂರು ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ನಿಂತಿದ್ರಿ. ಬರ ಅಂತವ್ರು ಆದಷ್ಟು ಬೇಗ ಬರ ಅಂತ ಕೆಲಸ ಮಾಡಿ. ಕರೆಕ್ಟ್ ಆಗಿ ಹೇಳಿದೆ ಅಣ್ಣ. ಇದೆಲ್ಲ ನಮ್ಮ ಕರ್ನಾಟಕ ಹೋರಾಟಗಾರರಿಗೆ, ಕನ್ನಡ ಸಿನಿಮಾ ನಟರಿಗೆ ಚಂದ ಅರ್ಥ ಆಗ್ಬೇಕಾಗಿದೆ ನೋಡ್ರಿ. ಬರೀ ನೋಡ್ರಿ, ಕನ್ನಡದ ಹೆಸರು ಹೇಳ್ಕೊಂಡು ರೊಕ್ಕ ಮಾಡೋದು ಅಷ್ಟೇ ಅಲ್ಲ, ಕನ್ನಡ ಅಥವಾ ಕನ್ನಡಿಗರಿಗೆ ಧಕ್ಕೆ ಆದಾಗ ಮುಂದೆ ಬರಬೇಕು. ಏನಂತೀರಿ? ಕಮೆಂಟ್ ಮಾಡಿ ತಿಳಿಸ್ರಲ್ಲ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.